ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 4 ವ್ಯವಕಲನ ಅಭ್ಯಾಸ 4.1 ಇವತ್ತು ನಾವು ಬಿಡಿಸೋಣ. ಈ ಲೆಕ್ಕಗಳನ್ನು ಮಾಡು. ಪ್ರಶ್ನೆ 1. ಇಲ್ಲಿ 3865 ಮೈನಸ್ 2430 ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಈ ಕೆಳಗಿನ ಸಂಖ್ಯೆಯನ್ನು ಕಳೆಯಬೇಕು. 5ರಲ್ಲಿ 0 ಕಳೆದರೆ 5, 6ರಲ್ಲಿ 3 ಕಳೆದರೆ 3, 8ರಲ್ಲಿ 4 ಕಳೆದರೆ 4, 3ರಲ್ಲಿ 2 ಕಳೆದರೆ 1. ಉತ್ತರ 1435. ನೆಕ್ಸ್ಟ್ 8369 ಮೈನಸ್ 5043. 9ರಲ್ಲಿ 3 ಕಳೆದರೆ 6, 6ರಲ್ಲಿ 4 ಕಳೆದರೆ 2, 3ರಲ್ಲಿ 0 ಕಳೆದರೆ 3, 8ರಲ್ಲಿ 5 ಕಳೆದರೆ 3. ನೆಕ್ಸ್ಟ್ 9576 ಮೈನಸ್ 2345. 6ರಲ್ಲಿ 5 ಕಳೆದರೆ 1, 7ರಲ್ಲಿ 4 ಕಳೆದರೆ 3, 5ರಲ್ಲಿ 3 ಕಳೆದರೆ 2, 9ರಲ್ಲಿ 2 ಕಳೆದರೆ 7. ನೆಕ್ಸ್ಟ್ 5650 ಮೈನಸ್ 3970. 0ಯಲ್ಲಿ 0 ಕಳೆದರೆ 0, 5ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ನಾವೇನು ಮಾಡೋಣ, ಒಂದು ಕೈಲವನ್ನು ಇಲ್ಲಿ ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ ನಾವು 7 ಕಳೆದರೆ 8 ಉಳಿಯುತ್ತೆ. 6ರಲ್ಲಿ 9 ಹಾಗೂ ಈ ಕೈಲವನ್ನು ಅಂದರೆ 6ರಲ್ಲಿ 10 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 6 ಇದ್ದಿದ್ದು 16 ಆಗುತ್ತೆ. ಈ 16ರಲ್ಲಿ 10 ಕಳೆದರೆ 6, 5ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 4 ಕಳೆದರೆ 1. ಉತ್ತರ 1680. ನೆಕ್ಸ್ಟ್ 5372 ಮೈನಸ್ 3859. 2ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೈಲ ತೆಗೆದುಕೊಂಡ ಮೇಲೆ 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 9 ಕಳೆದರೆ 3, 7ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 6 ಕಳೆದರೆ 1, 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ 8 ಕಳೆದರೆ 5, 5ರಲ್ಲಿ 3 ಹಾಗೂ ಈ ಕೈಲ 1 ಕಳೆಯಬೇಕು ಅಂದರೆ 5ರಲ್ಲಿ 4 ಕಳೆದರೆ 1. ಉತ್ತರ 1513. ನೆಕ್ಸ್ಟ್ 6907 ಮೈನಸ್ 3245. 7ರಲ್ಲಿ 5 ಕಳೆದರೆ 2, 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 4 ಕಳೆದರೆ 6, 9ರಲ್ಲಿ 2 ಹಾಗೂ ಈ ಕೈಲವನ್ನು ಕಳೆಯಬೇಕು. 9ರಲ್ಲಿ 3 ಕಳೆದರೆ 6, 6ರಲ್ಲಿ 3 ಕಳೆದರೆ 3. ಉತ್ತರ 3662. ನೆಕ್ಸ್ಟ್ 8700 ಮೈನಸ್ 3297. 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 7 ಕಳೆದರೆ 3 ಉಳಿಯುತ್ತೆ. 0ಯಲ್ಲಿ 10 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 10 ಕಳೆದರೆ 0, 7ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 3 ಕಳೆದರೆ 4, 8ರಲ್ಲಿ 3 ಕಳೆದರೆ 5. ಉತ್ತರ 5403. 9000 ಮೈನಸ್ 5382. 0ಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 2 ಕಳೆದರೆ 8, 0ಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 9 ಕಳೆದರೆ 1, 0ಯಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 4 ಕಳೆದರೆ 6, 9ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 6 ಕಳೆದರೆ 3. ಉತ್ತರ 3618. ನೆಕ್ಸ್ಟ್ 8030 ಮೈನಸ್ 3867. 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 7 ಕಳೆದರೆ 3, 3ರಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 3ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ ನಾವು 7 ಕಳೆದರೆ 6 ಉಳಿಯುತ್ತೆ.
ಸೊನ್ನೆಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 9 ಕಳೆದರೆ 1 ಉಳಿಯುತ್ತೆ. 8ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 4 ಕಳೆದರೆ 4. ಉತ್ತರ 4163. ನೆಕ್ಸ್ಟ್ 6004 ಮೈನಸ್ 2345. 4ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. 14ರಲ್ಲಿ 5 ಕಳೆದರೆ 9. ಸೊನ್ನೆಯಲ್ಲಿ 4 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 5 ಕಳೆದರೆ 5. ಸೊನ್ನೆಯಲ್ಲಿ 3 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 4 ಕಳೆದರೆ 6 ಉಳಿಯುತ್ತೆ. 6ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 3 ಕಳೆದರೆ 3. ಉತ್ತರ 3659. ನೆಕ್ಸ್ಟ್ 3928 ಮೈನಸ್ 2593. 8ರಲ್ಲಿ 3 ಕಳೆದರೆ 5. 2ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. 12ರಲ್ಲಿ ನಾವು 9 ಕಳೆದರೆ 3 ಉಳಿಯುತ್ತೆ. 9ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 6 ಕಳೆದರೆ 3. 3ರಲ್ಲಿ 2 ಕಳೆದರೆ 1. ಉತ್ತರ 1335. ನೆಕ್ಸ್ಟ್ 8004 ಮೈನಸ್ 3108. 4ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಈ 14ರಲ್ಲಿ ನಾವು 8 ಕಳೆದರೆ 6 ಉಳಿಯುತ್ತೆ. ಸೊನ್ನೆಯಲ್ಲಿ 1 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 1 ಕಳೆದರೆ 9 ಉಳಿಯುತ್ತೆ. ಸೊನ್ನೆಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 2 ಕಳೆದರೆ 8 ಉಳಿಯುತ್ತೆ. 8ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 4 ಕಳೆದರೆ 4. ಉತ್ತರ 4896. ಪ್ರಶ್ನೆ 3. ಈ ಸಮಸ್ಯೆಗಳನ್ನು ಬಿಡಿಸು. 1ನೆಯ ಪ್ರಶ್ನೆ, ರೈತನೊಬ್ಬ 3290 ಕಿಲೋಗ್ರಾಂ ಜೋಳ ಬೆಳೆದನು. ಅದರಲ್ಲಿ ಮನೆಯ ಬಳಕೆಗಾಗಿ 1376 ಕಿಲೋಗ್ರಾಂ ಜೋಳವನ್ನು ಇಟ್ಟುಕೊಂಡು ಉಳಿದ ಜೋಳವನ್ನು ಮಾರಾಟ ಮಾಡಿದನು. ಅವನು ಮಾರಾಟ ಮಾಡಿದ ಜೋಳದ ಪ್ರಮಾಣ ಎಷ್ಟು? ಇಲ್ಲಿ ನಾವು ಪರಿಹಾರವನ್ನು ನೋಡೋಣ. ರೈತನು ಬೆಳೆದ ಜೋಳ ಎಷ್ಟು? 3290 ಕಿಲೋಗ್ರಾಂ. ಇಲ್ಲಿ ನಾವು ಬರೆದುಕೊಳ್ಳೋಣ 3290 ಕಿಲೋಗ್ರಾಂ. ಮನೆಯ ಬಳಕೆಗೆ ಇರಿಸಿದ ಜೋಳ ಎಷ್ಟು? 1376 ಕಿಲೋಗ್ರಾಂ. 1376 ಕಿಲೋಗ್ರಾಂ. ಇಲ್ಲಿ ನಾವು ಏನು ಮಾಡಬೇಕು? ಈ ರೈತನು ಬೆಳೆದ ಜೋಳದಲ್ಲಿ ನಾವು ಮನೆಯ ಬಳಕೆಗೆ ಇರಿಸಿದ ಜೋಳವನ್ನು ಮೈನಸ್ ಮಾಡಿಕೊಳ್ಳಬೇಕು. ಸೊನ್ನೆಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4 ಉಳಿಯುತ್ತೆ. 9ರಲ್ಲಿ 7 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 8 ಕಳೆದರೆ 1 ಉಳಿಯುತ್ತೆ. 2ರಲ್ಲಿ 3 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ ನಾವು 3 ಕಳೆದರೆ 9 ಉಳಿಯುತ್ತೆ. 3ರಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 3ರಲ್ಲಿ 2 ಕಳೆದರೆ 1. ಮಾರಾಟ ಮಾಡಿದ ಜೋಳ 1914 ಕಿಲೋಗ್ರಾಂ. ಮಾರಾಟ ಮಾಡಿದ ಜೋಳ 1914 ಕಿಲೋಗ್ರಾಂ. ನೆಕ್ಸ್ಟ್ 2ನೇ ಪ್ರಶ್ನೆ, ವ್ಯಕ್ತಿಯೊಬ್ಬನ 1 ತಿಂಗಳ ದುಡಿಮೆ 9500 ರೂಪಾಯಿ. ಅದರಲ್ಲಿ ಆ ತಿಂಗಳು ಮನೆಯ ಖರ್ಚಿಗೆ 3268 ರೂಪಾಯಿ ಖರ್ಚಾಯಿತು. ಆತನ ಉಳಿತಾಯ ಎಷ್ಟು? ಇಲ್ಲಿ ತಿಂಗಳ ದುಡಿಮೆ ಎಷ್ಟು? 9500 ರೂಪಾಯಿ. 9500. ತಿಂಗಳ ಖರ್ಚು ರೂಪಾಯಿ 3268. ಇಲ್ಲಿ ನಾವು ತಿಂಗಳ ದುಡಿಮೆಯಲ್ಲಿ ತಿಂಗಳ ಖರ್ಚನ್ನು ಕಳೆಯೋಣ. ಸೊನ್ನೆಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 8 ಕಳೆದರೆ 2. ಸೊನ್ನೆಯಲ್ಲಿ 6 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 7 ಕಳೆದರೆ 3. 5ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 3 ಕಳೆದರೆ 2. 9ರಲ್ಲಿ 3 ಕಳೆದರೆ
6. ಉಳಿತಾಯ 6,232 ರೂಪಾಯಿ. ಪ್ರಶ್ನೆ 3. ಶಾಲಾ ಮಕ್ಕಳ ಕಲಿಕೋತ್ಸವಕ್ಕಾಗಿ ಊರಿನ ದಾನಿಗಳಿಂದ ರೂಪಾಯಿ 8,250 ಸಂಗ್ರಹವಾಯಿತು. ಅದರಲ್ಲಿ ಕಲಿಕೋತ್ಸವದ ಎಲ್ಲ ಖರ್ಚುಗಳ ನಂತರ ರೂಪಾಯಿ 894 ಉಳಿಯಿತು. ಕಲಿಕೋತ್ಸವ ಸಂಘಟನೆಗಾಗಿ ಆದ ಖರ್ಚು ಎಷ್ಟು? ಇಲ್ಲಿ ನಾವು ಪರಿಹಾರವನ್ನು ನೋಡೋಣ. ದಾನಿಗಳಿಂದ ಸಂಗ್ರಹವಾದ ಹಣ ಎಷ್ಟು? ರೂಪಾಯಿ 8,250. ಖರ್ಚುಗಳ ನಂತರ ಉಳಿದ ಹಣ ಎಷ್ಟು? ರೂಪಾಯಿ 8,094. ಇಲ್ಲಿ ನಾವು ಈ ಲೆಕ್ಕವನ್ನು ಮಾಡೋಣ. 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 4 ಕಳೆದರೆ 6. 5ರಲ್ಲಿ 9 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 10 ಕಳೆಯಲಿಕ್ಕೆ ಬರಲ್ಲ. ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು ಕೈಲ ತೆಗೆದುಕೊಂಡ ಮೇಲೆ 15 ಆಗುತ್ತೆ. ಈ 15ರಲ್ಲಿ 10 ಕಳೆದರೆ 5 ಉಳಿಯುತ್ತೆ. 2ರಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ ನಾವು 9 ಕಳೆದರೆ 3 ಉಳಿಯುತ್ತೆ. 8ರಲ್ಲಿ ಈ ಕೈಲ 1 ಮೈನಸ್ ಮಾಡಿದರೆ 7 ಉಳಿಯುತ್ತೆ. ಖರ್ಚು ಆದ ಹಣ ರೂಪಾಯಿ 7,356. ಕಲಿಕೋತ್ಸವ ಸಂಘಟನೆಗಾಗಿ ಖರ್ಚು ಆದ ಹಣ ರೂಪಾಯಿ 7,356. ಪ್ರಶ್ನೆ 4. ನೀರಿನ ತೊಟ್ಟಿಯೊಂದು ಪೂರ್ಣ ತುಂಬಲು 8,000 ಲೀಟರ್ ನೀರು ಬೇಕು. ಅದರಲ್ಲಿ ಈಗ 6,398 ಲೀಟರ್ ನೀರಿದ್ದರೆ ಆ ತೊಟ್ಟಿ ತುಂಬಲು ಇನ್ನೂ ಬೇಕಾದ ನೀರಿನ ಪ್ರಮಾಣ ಎಷ್ಟು? ನೀರಿನ ತೊಟ್ಟಿಯ ಸಾಮರ್ಥ್ಯ ಎಷ್ಟು? 8,000 ಲೀಟರ್. ತೊಟ್ಟಿಯಲ್ಲಿರುವ ನೀರು ಎಷ್ಟು? 6,398. ಇಲ್ಲಿ ನಾವು 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲೊಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2. 0ಯಲ್ಲಿ 9 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 10 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲೊಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 10 ಕಳೆದರೆ 0. 0ಯಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲೊಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 4 ಕಳೆದರೆ 6. 8ರಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 7 ಕಳೆದರೆ 1. ತೊಟ್ಟಿ ತುಂಬಲು ಇನ್ನೂ ಬೇಕಾದ ನೀರಿನ ಪ್ರಮಾಣ 1,602 ಲೀಟರ್. ತೊಟ್ಟಿ ತುಂಬಲು ಇನ್ನೂ ಬೇಕಾದ ನೀರಿನ ಪ್ರಮಾಣ 1,602 ಲೀಟರ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.